ಕೊಲೆ ಪ್ರಕರಣ ದಾಖಲಾಗಿದೆ. ಸೊ ಅವತ್ತು ರಾತ್ರಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಮೇಘನಗಲ್ಲ ಗ್ರಾಮದಲ್ಲಿ 21ನೇ ತಾರೀಕು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಸೊ ಅವತ್ತು ರಾತ್ರಿ 21ನ ರಾತ್ರಿ ಸುಮಾರು 12:30 ಗಂಟೆ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಫಕೀರಪ್ಪ ಬಸಪ್ಪ ಎಂದು ವ್ಯಕ್ತಿ, ಒಂದು 28 ವಯಸ್ಸಿರೋ ವ್ಯಕ್ತಿ, ಅವನಿಗೆ ಮದುವೆಯಾಗಿ ಸುಮಾರು ಒಂದು 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಗಂಡ ಹೆಂಡತಿಗೆ ಅವಾಗ ಜಗಳ ಆಗ್ತಾ ಇತ್ತಂದ್ರೆ ಮನೆಯವರು ಹೇಳ್ತಾ ಇದ್ದಾರೆ. 21ನೇ ತಾರೀಕು ರಾತ್ರಿ ತನ್ನ ಹೆಂಡತಿಯನ್ನು ಮಲಗಿರುವ ಸಂದರ್ಭದಲ್ಲಿ 21 ವಯಸ್ಸವರು ರಾಜೇಶ್ವರಿ ಎಂಬುವರು, ಇವನು ಕೂಲಿ ಕೆಲಸ ಇವನು ರೈತರ ಕೆಲಸ ಮಾಡ್ಕೊಂಡಿರ್ತಾನೆ, ಹೆಂಡತಿ ಮನೆಯಲ್ಲಿ ಇರ್ತಾಳೆ. ರಾತ್ರಿ ಜಗಳ ಮಾಡಿರ್ತಾರೆ ಮತ್ತು ರಾತ್ರಿ 12 ಗಂಟೆಗೆ ಹಗ್ಗದಿಂದ ಕುತ್ತಿಗೆಯನ್ನು ಸ್ಟ್ರಾಂಗ್ಯುಲೇಟ್ ಮಾಡಿ ಕೊಲೆ ಮಾಡಿರ್ತಾನೆ. ಸೊ ಅಂತ ಸ್ಟ್ರಾಂಗ್ಯುಲೇಟ್ ಮಾಡಿರೋ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಕೂಡ ಕಿರ್ಚಾಡುವ ಸಂದರ್ಭದಲ್ಲಿ ಗೋಡೆಯಲ್ಲಿ ಹೊಡೆದು ಕೈಯಲ್ಲಿ ಸ್ವಲ್ಪ ಗಾಯ ಆಗಿದೆ. ಇಮಿಡಿಯೇಟ್ಲಿ ತಕ್ಷಣ ಅವರು ಡೆತ್ ಆಗಿರ್ತಾರೆ ಮತ್ತು ಇವನು ಅಕ್ಯೂಸ್ಡ್ ಫಕೀರಪ್ಪ ಡೆತ್ ಆಗಿರುವ ಹೆಣ್ಮಗಳು ತಾಯಿಗೆ ಕಾಲ್ ಮಾಡಿ ಹೇಳುವ ಸಂದರ್ಭದಲ್ಲಿ ಅವರು ಬಂದು ಇನಿಷಿಯಲಿ ಹಾರ್ಟ್ ಅಟ್ಯಾಕ್ ಅಂದರೆ ಹೇಳಿದ್ದಾನೆ. ಬಂದು ಇದು ಸ್ಟ್ರಾಂಗ್ಯುಲೇಷನ್ ಮಾರ್ಕ್ ನೋಡುವಾಗ ಅದಾದ್ಮೇಲೆ ಇಲ್ಲೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಹೇಳಿದ್ದಾನೆ. ಮತ್ತು ಪೊಲೀಸ್ ವಿಚಾರಣೆಯಲ್ಲಿ ಇದು ಪ್ರೈಮಾ ಫೇಸಿ ಕೊಲೆ ಮಾಡಿರೋದು ಕಂಡು ಬಂದಿದೆ. ಸೊ ಈ ವಿಚಾರದಲ್ಲಿ ಅಕ್ಯೂಸರನ್ನು ಅರೆಸ್ಟ್ ಮಾಡಲಾಗಿದೆ. ಈ ವಿಚಾರದಲ್ಲಿ ಮುಖ್ಯ ಕಾರಣ ಏನಂದರೆ ಪ್ರೈಮಾ ಫೇಸಿ 3 ವರ್ಷದಿಂದ ಇವ್ರಿಗೆ ಮಕ್ಕಳು ಆಗಿಲ್ಲ ಮತ್ತು ಅದ್ರ ಜೊತೆಗೆ ಅವಾಗ ಫಸ್ಟ್ ಒಂದು ತಿಂಗಳು ಮಾತ್ರ ಚೆನ್ನಾಗಿರೋದಾಗಿ ಅವರು ಈಗ ಜೀವ ಹಾನಿಯಾಗಿರೋರು ತಾಯಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈ ಗಂಡ ಫಕೀರಪ್ಪ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇದ್ದಾನೆ. ಸೊ 21ನೇ ತಾರೀಕು ಕೊಲೆ ಮಾಡಿರೋದು ಕಂಡು ಬಂದಿದೆ.